ನಿಮ್ಮ ಅಜ್ಜಿ ಮನೆ ಫೀಲ್ ಬರ್ಬೇಕಂದ್ರೆ ಖಂಡಿತ ಇಲ್ಲಿ ಬನ್ನಿ. ಹೆಲೋ ಅಂತ ಶಾರುಖ್ ನೀವು ನೋಡ್ತಾ ಇರೋದು ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಾಕಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ನಾನು ಬಂದಿರೋ ಜಾಗ ಬಂದು ಒಂದು ಒಳ್ಳೆ ಪ್ಯೂರ್ ವೆಜ್ ಫುಡ್ನ ನಾಕ್ಔಟ್ ಮಾಡ್ಕೊಂಡು ಹೋಗೋಣ ಅಂತ ಒಂದು ಜಾಗಕ್ಕೆ ಬಂದಿದ್ದೀನಿ. ಸೊ ಏನಪ್ಪ, ಇನ್ನೊಂದು 2 ದಿವಸದಲ್ಲಿ ಶ್ರಾವಣ ಮಾಸ ಶುರು ಆಗುತ್ತೆ. ಮೋಸ್ಟ್ಲಿ ಈ ವಿಡಿಯೋ ನೋಡ್ತಿರೋ ಟೈಮಲ್ಲಿ ನೀವು ಮೋಸ್ಟ್ಲಿ ಸ್ಟಾರ್ಟ್ ಆಗಿರಬೇಕು. ಸೊ ಅದಕ್ಕೆ ತಕ್ಕಂಗೆ ಒಂದು ಒಳ್ಳೆ ಪ್ಯೂರ್ ವೆಜ್ ಅಯ್ಯಂಗಾರ್ ಮೀಲು, ಸೊ ಅದನ್ನ ನಾಕ್ಔಟ್ ಮಾಡ್ಕೊಂಡು ಹೋಗೋಣ ಅಂತ ಒಂದು ಜಾಗಕ್ಕೆ ಬಂದಿದ್ದೀನಿ. ಈ ಜಾಗ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿರೋದು. ಬಟ್ ಇಲ್ಲಿ ಬರೋ ಕಸ್ಟಮರ್ಸ್ ಎಲ್ಲ ವಯಸ್ಸಾಗಿರೋ ಇರಲಿ ಮತ್ತೆ ನಾರ್ಮಲ್ ನಮ್ಮಂತವ್ರು ಇರಲಿ, ಎಲ್ಲ ಬಂದು ಆರಾಮಾಗಿ ತೃಪ್ತಿಯಾಗಿ ಊಟ ಮಾಡ್ಕೊಂಡು ಹೋಗ್ತಾರೆ ಪ್ಯೂರ್ ವೆಜ್ ಫುಡ್ನ. ಸೊ ಅದನ್ನ ನಾವು ಹೋಗಿ ಹೇಗೈತೆ ಎಲ್ಲ ಅಂತ ನಾಕ್ಔಟ್ ಮಾಡ್ಕೊಂಡು ಹೋಗೋಣ. ಎಕ್ಸಾಕ್ಟ್ ಆಗಿ ಇದು ಮಲ್ಲೇಶ್ವರ ಹತ್ರ ಬರುತ್ತೆ. ಮಲ್ಲೇಶ್ವರ ಅಂತಂದ್ರೆ ನಿಮ್ಗೆ ಗೊತ್ತು, ಒಂದು ಒಳ್ಳೆ ಶಾಪಿಂಗ್ ಮಾಡ್ಕೊಂಡು ಆರಾಮಾಗಿ ತೃಪ್ತಿಯಾಗಿ ಊಟ ಮಾಡೋಕೆ ಒಂದು ಜಾಗ ಬೇಕು. ಬಂದಿರೋ ಜಾಗ RRR ಫುಡ್ಸ್, ಪಕ್ಕ ಅಯ್ಯಂಗಾರ್ಸ್ ಕಿಚನ್ ಅಂತ. ಸೊ ಒಳಗಡೆ ಹೋಗಿ ನೋಡೋಣ ಏನೈತಂತ. ಸೊ ಇದು ಬಂದು ಎಕ್ಸಾಕ್ಟ್ ಆಗಿ ನಿಮಗೆ ಶ್ರೀ ಯದುಗಿರಿ ಯತಿರಾಜ್ ಮಠ ಐತೆ. ಸೊ ಎಕ್ಸಾಕ್ಟ್ ಆಗಿ ಅದರ ಆಪೋಸಿಟ್ ಅಲ್ಲಿ ನಿಮಗೆ ಲೊಕೇಟ್ ಆಗಿರುತ್ತೆ. ಎಕ್ಸಾಕ್ಟ್ ಅಡ್ರೆಸ್ ಒಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಈಗ ಒಂದು ಒಳ್ಳೆ ಪ್ಯೂರ್ ವೆಜ್ ಫುಡ್ನ ನಾಲ್ಕು ಮಾಡ್ಕೊಂಡು ಬರೋಣ. ಆಲ್ ರೈಟ್ ಅಂತಮ್ಮ. ಸೊ ಸ್ಪೆಷಲ್ ಮೀಲ್ಸ್ ಏನಿದೆಯಲ್ಲ, ಸೊ ಅದನ್ನ ಕರೆಕ್ಟಾಗಿ ಬಾಳೆ ಊಟ ಸೊ ಕ್ಲಿಯರಾಗಿ ಬಡಿಸ್ರೆ ನೀಟ್ ಆ್ಯಂಡ್ ಕ್ಲೀನ್ ಆಗಿತ್ತು. ಬಂದಿದ ತಕ್ಷಣ ಹೈಜಿನಿಕ್ ಅಂತೀವಲ್ಲ, ಅದು ಒಂದು ಟಾಪ್ ನಾಚ್ ಆಗಿತ್ತು. ಆಲ್ಮೋಸ್ಟ್ ನಿಯರ್ಲಿ ಒಂದು 15 to 19 ಐಟಮ್ಸ್ ಅಂತ ಅನ್ಕೊಳ್ಳಿ. ಏನೇನೈತೆ ಅಂತ ನಿಮಗೆ ತೋರಿಸ್ಕೊಟ್ಬಿಡ್ತೀನಿ. ಸೊ ಮೊಸರು, ರಸಮ್ಮು, ಈ ಕಡೆ ಬಂದು ಉಪ್ಪು ಐತೆ, ಅದು ಕಾಣಿಸೋದ ಇಲ್ಲ ಗೊತ್ತಿಲ್ಲ, ಉಪ್ಪು, ಇಡ್ಲಿ ಪುಡಿ, ಉಪ್ಪಿನಕಾಯಿ, ಸ್ವೀಟು, ಈ ಕಡೆ ಬಂದು ಬೀನ್ಸ್ ಪಲ್ಯ ಐತೆ, ಈ ಥರ ಬಂದು ಕೋಸಂಬರಿ, ಹಪ್ಪಳ, ಬಜ್ಜಿ, ಇಡ್ಲಿ, ಚಟ್ನಿ, ಆಮೇಲೆ ವೈಟ್ ರೈಸು, ಬೆಂಡೆಕಾಯಿ ಸಾರು, ಬಿಸಿಬೇಳೆ ಬಾತು, ಬಾಟ್ಲ್ ಆಫ್ ನೀರು. ಸೊ ಇದು ಬಂದು ಕಾಂಪ್ಲಿಮೆಂಟರಿ ಬಂದ್ಬಿಡುತ್ತೆ ನಿಮಗೆ. ಇನ್ನೊಂದು ಬಂದು ನಾರ್ಮಲಿ ಮೀಲ್ಸ್ ಅಂದಾಗ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಚಪಾತಿ ಈ ಥರ ಇರುತ್ತೆ ಅಂತಲ್ವಾ. ಇಲ್ಲಿ ಬಂದು ನಿಮಗೆ ಇಡ್ಲಿ ಸರ್ವ್ ಮಾಡ್ತಾರೆ. ಇಡ್ಲಿಯಿಂದನೇ ಶುರು ಮಾಡೋಣ ಗುರು. ಸೊ ರೆಸಿಪೀಸ್ ಎಲ್ಲ ಇವ್ರದ್ದೇ ಹೋಮ್ ಮೇಡ್ ಅಂತೆ. ಲೆಟ್ಸ್ ಸಿ, ಮಾತಾಡೋಣ, ಫೈನಲ್ ಆಗಿ ಮಾತಾಡೋಣ ನಮ್ಮ ಹತ್ರ. ಚಟ್ನಿ ಜೊತೆಗೆ ಒಂದು ಬೈಟ್ ಹೋಗೋಣ. ಆಹೋ, ಸಖತ್ ಮೃದುವಾಗಿದೆ ಇಡ್ಲಿ ಮೃದುವಾಗ್ತಾನೆ ಇರುತ್ತೆ ಗುರು. ಅದರಲ್ಲಿ ಏನೇನು ಕೇಳ್ತೀರಾ, ಇವ್ರು ಹೋಮ್ ಮೇಡಾಗಿ ಮಾಡಿರೋದ್ರಿಂದ ಟೇಸ್ಟ್ ಬಂದು ಎಕ್ಸ್ಟ್ರೀಮ್ ಆಗೈತೆ. ಮಳೆ ಬರ್ತೈತೆ ಅನ್ಸುತ್ತೆ ಹೊರಗಡೆ, ಅದ್ಭುತ. ಚಟ್ನಿ ಸಾಕಾಗೋಗೈತೆ. ತುಂಬ ಲೈಟಾಗಿ ಖಾರ ಐತೆ, ಜಾಸ್ತಿ ಖಾರ ಇಲ್ಲ, ಬಟ್ ತಕ್ಕಂಗೆ ನಿಮಗೆ ಪರ್ಫೆಕ್ಟ್ ಆ್ಯಪ್ಟ್ ಆಗಿರುತ್ತೆ. ಇಡ್ಲಿ ನಿಮಗೆ ಆ್ಯಕ್ಚುಲಿ ನಾನು ಎಲ್ಲ ಒಟ್ಟಿಗೆ ಬಡಿಸ್ಕೊಂಡಿದ್ದೀನಿ. ನೀವು ಬಂದಾಗ ನಿಮಗೆ ನಾರ್ಮಲಾಗಿ ಹೇಗೆ ಬಡಿಸ್ತಾರೆ, ಫಸ್ಟು ಇಡ್ಲಿ ಕೊಡ್ತಾರೆ, ಖಾಲಿ ಆದಮೇಲೆ ರೈಸು, ನಂತರ ಬಿಸಿಬೇಳೆ ಬಾತು, ಇಲ್ಲಾಂದರೆ ಅದನ್ನ ಎಕ್ಸ್ಚೇಂಜ್ ಆಗಿ ನೀವು ತೊಗೋಬೋದು. ಬಟ್ ನಾನು ನಿಮಗೆ ಎಲ್ಲ ಐಟಮ್ ಒಟ್ಟಿಗೆ ತೋರಿಸ್ಕೊಡ್ಬೇಕಂತ ಈ ಥರ ತೊಗೊಂಡಿದ್ದೀನಿ. ನೀವು ಬಂದಾಗ ಸ್ವಲ್ಪ ಸಪ್ರೇಟ್ ಆಗಿರುತ್ತೆ. ಆ್ಯಂಡ್ ಬಂದಿದ ತಕ್ಷಣವೇ ಒಂದು ಡೂಪ್ಲೆಕ್ಸ್ ಮನೆ ಇದು, ಆ್ಯಕ್ಚುಲಿ ಮನೆಯೇ ಇದು. ಅದನ್ನು ಒಂದು ರೀತಿ ರೆಸ್ಟೋರೆಂಟಾಗಿ ಕನ್ವರ್ಟ್ ಮಾಡೋರೆ. ರೆಸ್ಟೋರೆಂಟ್ ಅನ್ನೋಕ್ಕಿಂತ ಒಂದು ಮನೆ ಊಟ ಆ ಥರ ಹೇಳ್ಬೋದು. ಸೊ ನೀವು ಒಳಗಡೆ ಎಂಟ್ರ್ ಆಗಿದ ತಕ್ಷಣ ನೀವು ಕೆಳಗಡೆ ಬೇಸ್ಮೆಂಟಲ್ಲೇ ಒಂದು ಅಷ್ಟು ಸೀಟಿಂಗ್ಸ್ ಇರುತ್ತೆ, ಟೇಬಲ್, ಈ ಥರ ಟೇಬಲ್ ಆಗಿ. ಅದ್ರ ಪಕ್ಕದಲ್ಲೇ ಒಂದು ರೂಮ್ ಇರುತ್ತೆ, ಅಲ್ಲೊಂದು ಟೇಬಲು, ಒಂಥರ ಹಿಂಗೆ ಸ್ಟೆಪ್ಸ್ ಹತ್ತಿದ್ರೆ ಡೂಪ್ಲೆಕ್ಸು, ನಾವು ಕೂತಿರೋ ಜಾಗ. ಸೊ ಈ ಥರ ಒಂದು ಕಾನ್ಸೆಪ್ಟಲ್ಲಿ ಮಾಡಿರ್ತಾರೆ. ಈಗಲೇ ಆ ಪಲ್ಯ ಟ್ರೈ ಮಾಡೋಣ. ವೈಟ್ ರೈಸ್ ಜೊತೆಗೆ ಸಖತ್ತಾಗಿರುತ್ತೆ. ಸೊ ಈಗ ಈ ಬೆಂಡೆಕಾಯಿ ಸಾರು ನಂತರ ರೈಸು ಮಿಕ್ಸ್ ಮಾಡಿಕೊಂಡು ಒಂದು ಬೈಟ್ ಹೋಗ್ಬಿಡೋಣ. ಆ್ಯಂಡ್ ಈ ಮೀಲ್ಸಿನ ಪ್ರೈಸ್ ಬಂದು ಜಸ್ಟ್ 130 ರೂಪಾಯಿ ಅಷ್ಟೇ. ಎವ್ರಿಥಿಂಗ್ ಈಸ್ ಅನ್ಲಿಮಿಟೆಡ್. ಸೊ ರೈಸು, ಸಾಂಬಾರು ಅಥವಾ ಈ ಒಂದು ಬಿಸಿಬೇಳೆ ಬಾತು ಸತಿ ಬೇಕಾದ್ರೂ ಆರಾಮಾಗಿ ಅವ್ರ ಹತ್ರ ಕೇಳಿ, ಬಟ್ ವೇಸ್ಟ್ ಮಾಡಬೇಡಿ. ಕೇಳಿ ಎಷ್ಟು ಸತಿ ಬೇಕಾದ್ರೂ ನೀವು ಆರಾಮಾಗಿ ನಾಕ್ಔಟ್ ಮಾಡ್ಬೋದು. ಆಹಾ, ಸೂಪರ್ ಆಗೈತೆ ಗುರು ಇದು. ಈ ಒಂದು ಬೆಂಡೆಕಾಯಿ ಸಾರು ನಾಟ್ ಓವರ್ಲಿ ಮಸಾಲೆ ಅಂತೀವಲ್ಲ, ಆ ಥರ ಯಾವುದ್ರಲ್ಲೂ ನಿಮಗೆ ಓವರ್ಲಿ ಮಸಾಲೆ ಇರಲ್ಲ. ಮೈಲ್ಡಾಗಿ ಅಕ್ಕಂಗೆ ಉಪ್ಪು ಎಷ್ಟಿರಬೇಕು ಅಷ್ಟೇ ಉಪ್ಪಲ್ಲೈತೆ.
ಆ್ಯಕ್ಚುಲಿ ಒಂದೊಂದು ಕಡೆ ಎಲ್ಲ ಈ ವೈಟ್ ರೈಸು ಈ ಥರ ಎಲ್ಲ ಕೊಟ್ಟರೆ ಸೋಡಾ ಜಾಸ್ತಿ ಆಡಪ್ ಹಾಕಿ ಮಾಡ್ತಾರೆ. ಬಟ್ ಇವ್ರು ಬಂದು ಮನೇಲಿ ಹೇಗೆ ಮಾಡ್ತಾರೋ ವೈಟ್ ರೈಸ್ ತಿಂತ ಇನ್ನು ತಿಂತಾ ಇರಬೇಕು ಅನ್ಸುತ್ತೆ ನೋಡಿ, ಆ ಥರ ಒಂದು ಪ್ರೊಸೀಜರಲ್ಲಿ ಮಾಡಿರೋದು. ನಾವು ರೆಸ್ಟೋರೆಂಟ್ ನಡೆಸ್ತಿದ್ದೀವಲ್ಲ, ಅದಕ್ಕೆ ಅಂತ ನಾವು ಸೋಡಾ ಹಾಕೋಣ ಈ ಥರ ಯಾವುದೂ ಇಲ್ಲ. ಅದು ನನಗೆ ಭಾಳ ಇಷ್ಟ ಆಯಿತು. ಇಲ್ಲಿ ಬರೋರು ಬರೀ ಇವ್ರಿಗೆ ಅಂತ ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ, ಫ್ಯಾಮಿಲಿ ಬರ್ತಾರೆ, ಸ್ಟೂಡೆಂಟ್ಸ್ ಬರ್ತಾರೆ, ಇಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಸುತ್ತಮುತ್ತ ಕಂಪ್ನೀಸಲ್ಲಿ ಅವ್ರು ಬರ್ತಾರೆ. ರಿಯಲಿ ಸೂಪರ್. ಪಕ್ಕದಲ್ಲಿ ಲೈಟಾಗಿ ನಿಮಗೆ ಏನಾರ ಪಂಚ್ಬೇಕಂದ್ರೆ ಯು ಕ್ಯಾನ್ ಗೋ ವಿತ್ ಆ ಒಂದು ಉಪ್ಪಿನಕಾಯಿ, ಸಗದಾಗಿರುತ್ತೆ. ನನಗೇನೋ ಬೇರೆ ಡಿಶ್ ಯಾವುದು ಬೇಡ, ಈ ವೈಟ್ ರೈಸ್ ಮತ್ತು ಸಾಂಬಾರು ಇದ್ರೇ ಆರಾಮಾಗಿ ಖಾಲಿ ಮಾಡ್ಬೋದು. ಪಕ್ಕದಲ್ಲಿ ಕೋಸಂಬರಿ ಐತೆ. ಚೆನ್ನಾಗಿತ್ತು. ಆರಾಮಾಗಿ ವೆಜ್ ಸೈಡ್ಸ್ ಎಲ್ಲ ಪರ್ಫೆಕ್ಟಾಗಿ ನಾಗೌಟ್ ಮಾಡ್ಬೋದು. ಈಗ ಒಂದು ವಿಷಯ ಮಾಡೋಣ. ಸೊ ಇಲ್ಲಿ ಇಡ್ಲಿ ಪುಡಿ ಐತೆ, ಅದು ತಗೊಂಡು ಇದ್ದ ಮೇಲೆ ಹಾಗೆ ಸ್ಪ್ರಿಂಕಲ್ ಮಾಡಿಕೊಂಡು ಸೆಂಟ್ರಿಂದ ಹಾಗೆ ಬ್ರೋಕ್ ಮಾಡೋಣ. ಚಟ್ನಿ ಜೊತೆನೂ ಲೈಟಾಗಿ ಹಾಗೆ ಡಿಪ್ ಮಾಡಿಕೊಂಡು ಓಹೋ, ಐ ಥಿಂಕ್ ಇಡ್ಲಿ ಪುಡಿ ಯಾವುದು ಪ್ಯಾಕೆಟ್ ಇಲ್ಲ, ಇದು ಇವರೇ ಮಾಡ್ತಿರೋದು ಅನಿಸುತ್ತೆ. ಇಟ್ ಹ್ಯಾಸ್ ಒಂದು ಹೋಮ್ಲಿ ಫೀಲ್ ಅಂತೀವಲ್ಲ, ಟಚ್ ಮನೇಲಿ ಮಾಡಿದ್ರೆ ಇರೋ ಐಟಮ್ಸ್ ಎಲ್ಲ ಸೇರಿ ಮಾಡ್ತೀವಿ. ಅವೆಲ್ಲ ಬಂದು ಲೈಟಾಗಿ ಡಿಫ್ರೆಂಟ್ ಆಗಿದೆ. ರೆಸಿಪಿ ಕೇಳ್ಕೊಂಡು ಹೋಗ್ತೀನಿ ಹೋಗ್ತಾ, ಕೊಡಲ್ಲ ಬಟ್ ಪರ್ಫೆಕ್ಟ್ ಆಗಿದ್ರು. ಅದು ನೀವು ಇಡ್ಲಿ ಜೊತೆ ಹೋದರೆ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಡೆಫಿನೆಟಾಗಿ ಟ್ರೈ ಮಾಡಿ. ಮೊಸರು ಐತೆ, ರಸಮ್ ಐತೆ, ರಸಮ್ ಟ್ರೈ ಮಾಡೋಣ ಲೈಟಾಗಿ. ನಾನು ಎಲ್ಲ ತೋರಿಸ್ಕೊಡ್ಬೇಕು. ಎಲ್ಲ ಐಟಮ್ ತೊಗೊಂಡಿದ್ದೀನಿ, ಬಟ್ ಎಲ್ಲನೂ ಲೈಟಾಗಿ ತೊಗೊಂಡಿದ್ದೀನಿ. ಸೊ ಜಾಸ್ತಿ ತೊಗೊಂಡು ಅದು ವೇಸ್ಟ್ ಮಾಡೋದು ಬೇಡ ಅಂತ. ಸೊ ರಸಮ್ಮು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಡಿಫ್ರೆಂಟ್ ಆಗುತ್ತೆ. ಆಹಾ, ರಸಮು ರೈಸ್ಗೆ ಹೋಗಿಂತನೂ ಎಲ್ಲ ತಿಂದ ಫೈನಲ್ ಆಗಿ ಒಂದು ಕಪ್ ಕೇಳಿ ಹಾಗೆ ಕುಡೀರಿ. ರಸಮ್ ಮಾತ್ರ ಅದ್ಭುತವಾಗೈತೆ ನಿಜವಾಗ್ಲೂ. ಅದನ್ನ ಹೇಗೆ ನಾನು ಎಕ್ಸ್ಪ್ರೆಸ್ ಮಾಡಲಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಬಟ್ಟು ರೈಸ್ಗಿಂತನೂ ನೀವು ಪ್ಲೇನ್ ಆಗಿ ಕುಡೀರಿ, ಡೆಫಿನೆಟ್ಲಿ ಫೈನಲ್ ಆಗಿ ಜೀರ್ಣ ಅಂತೂ ಆಗಿಬಿಡುತ್ತೆ. ಯಾವುದು ಇದರಲ್ಲಿ ಇದು ಕಡಿಮೆ ಇಲ್ಲ. ಬಟ್ ಇವ್ರು ಗೆಟ್ ಆ ಒಂದು ಟಚ್ ಬರುತ್ತೆ ಆ ಒಂದು ರಸಮಲ್ಲಿ, ಅದು ಅದ್ಭುತವಾಗೈತೆ. ಡೆಫಿನೆಟ್ಲಿ ಸುತ್ತಮುತ್ತ ನೀವು ಈ ಕಡೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹಂಗೆ ಟಯರ್ಡ್ ಆಯ್ತಿರಲ್ಲ, ಆ ಟೈಮಲ್ಲಿ ವೆಜ್ ಊಟನ ಏನಾರು ನೀವು ಟ್ರೈ ಮಾಡಬೇಕಂತಿದ್ರೆ ನಮ್ಮ ವೆಜ್ ಲವರ್ಸು ಡೆಫಿನೆಟ್ಲಿ ನಮ್ಮ ಟ್ರಿಪಲ್ ಆರ್ ಫುಡಿಗೆ ನೀವು ಬರ್ಬೋದು. ಬಂದ ತಕ್ಷಣ ನೋಡಿದ್ರೆ ಏನಿದು ಟ್ರಿಪಲ್ ಆರ್, ವಾಟ್ ಈಸ್ ದಿಸ್ ಮೀನಿಂಗ್ ಏನಂತ ನೋಡಿದ್ರೆ ಇವರ ಮೀನಿಂಗ್ ಬಂದು ರಿಲೀಫ್, ರಿಫ್ರೆಶ್ ಮತ್ತು ರಿಪೀಟ್. ಚೆನ್ನಾಗಿದೆಯಲ್ಲ. ಬಿಸಿಬೇಳೆ ಬಾತ್ ಹೋಗ್ತಾ ಲೈಟಾಗಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದ್ರ ಮೇಲೆ ಸಾಕಾಗೈತೆ ಫೀಲು. ಪರ್ಫೆಕ್ಟ್ ಬಿಸಿಬೇಳೆ ಬಾತ್, ನಾಟ್ ಓವರ್ಲಿ ಮಿಕ್ಸ್ ಮಾಡಿ ಆ ಥರ ಏನೂ ಇಲ್ಲ. ಈ ಬಿಸಿಬೇಳೆ ಬಾತ್ಗೆ ಅಂತಲೇ ನಾವು ಒಂದೊಂದು ಕಡೆ ಹೋದರೆ ನಮಗೆ ಫೇವ್ರೆಟ್ ಪ್ಲೇಸಸ್ ಇರುತ್ತಲ್ಲ, ಅಲ್ಲಿ ಸಿಗೋ ಆ ಬಿಸಿಬೇಳೆ ಬಾತೆ ನೋಡಿ ನನಗೆ ಡ್ರೂಲಿಂಗ್ ಆಗ್ತೈತೆ ಇವಾಗಲೇ ಅದ್ರ ಬಗ್ಗೆ ಮಾತಾಡೋ ಟೈಮಲ್ಲಿ. ಅದೇ ರೀತಿ ಐತೆ. ನಮ್ಮ ಮನೆಯಲ್ಲೂ ಅಮ್ಮ ಬಿಸಿಬೇಳೆ ಬಾತ್ ಮಾಡ್ತಾರಪ್ಪ, ಅದೊಂದು ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ. ಇದು ಕಂಪ್ಲೀಟಾಗಿ ಡಿಫ್ರೆಂಟ್ ಆಗೈತೆ. ಬಟ್ ರಿಯಲಿ ಐ ಲೈಕ್ ಇಟ್. ತುಪ್ಪ ಹಾಕಿದ್ಮೇಲೆ ಇನ್ನೂ ಆ ಫ್ಲೇವರ್ ಎನ್ಹಾನ್ಸ್ ಆಗುತ್ತೆ ನೋಡಿ, ಅದು ಇನ್ನೂ ಮಜಾ. ಯಾವುದು ವೇಸ್ಟ್ ಮಾಡ್ತೀರಾ, ತೃಪ್ತಿಯಾಗಿ ಒಬ್ರು ಬಂದರೆ ಕಂಪ್ಲೀಟಾಗಿ ನಾಕೌಟ್ ಮಾಡ್ಕೊಂಡು ಹೋಗ್ಬೋದು. ಆ ಥರ ಒಂದು ಮೀಲ್ ಇದು. ಇಟ್ಸ್ ಎ ಕಂಪ್ಲೀಟ್ ಬ್ಯಾಟಿಂಗ್ ಮಾಡೋ ಮೀಲು. ಬಿಟ್ಟರೆ ಇನ್ನು ನಾನು ಆರಾಮಾಗಿ ತಿಂತಿರ್ತೀನಿ. ನಿಮಗೆ ವೀಡಿಯೋ ನೋಡೋಕ್ಕೆ ಲ್ಯಾಗ್ ಅನಿಸುತ್ತೆ. ಸೊ ಇಷ್ಟನ್ನು ಖಾಲಿ ಮಾಡಿಬಿಟ್ಟು ಫೈನಲ್ ಆಗಿ ಆ ಬಾಸ್ ಇದ್ದಾರಲ್ಲ, ಬಾಸ್ ಜೊತೆ ಸಿಗೋಣ. ಬಟ್ ಸ್ವೀಟ್ ಮುಗಿಸ್ಬಿಡೋಣ. ಮೈಸೂರು ಪಾಕ್. ಆಹಾ, ಒಂದು ಮೀಲ್ನ ಕಂಪ್ಲೀಟ್ ಮಾಡೋದೇ ಫೈನಲ್ ಆಗಿ ಒಂದು ಸ್ವೀಟು, ಒಂದು ಪಾಯಸ ಇರಬೇಕು ಅಥವಾ ಬೇರೆ ಏನಾರು ಸ್ವೀಟ್ ಇರಬೇಕು. ಬಟ್ ಇವ್ರ ಸ್ವೀಟ್ ಬಂದು ಡೈಲಿ ಚೇಂಜ್ ಮಾಡ್ತಾ ಇರ್ತಾರೆ. ಇವತ್ತು ನೀವು ವೀಡಿಯೋ ನೋಡ್ತಿರೋ ಟೈಮಲ್ಲಿ ನಾನು ಮೈಸೂರು ಪಾಕ್ ತಿಂತಾ ಇದ್ದೀನಿ. ಬಟ್ ನೀವು ಬರೋ ಟೈಮಲ್ಲಿ ಬೇರೆ ಡಿಶ್ ಇರ್ಬೋದು. ಓಕೆನಾ? ಅದು ಯಾವ ಡಿಶ್ ಅಂತ ನನಗೆ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಬ್ರೋ ನಾನು ಈ ಡಿಶ್ನ ತಿಂದೆ ಸ್ವೀಟ್ ಅಂತ. ಸೂಪರ್ ಸರ್. ಆರ್ ಫುಡ್ಸು ತುಂಬ ಚೆನ್ನಾಗಿದೆ, ಒಳ್ಳೆ ಹೈಜಿನಿಕ್ ಮೇಂಟೈನ್ ಮಾಡ್ತಿದ್ದಾರೆ. ನೀವು ಬಂದು ಒಂದ್ಸಲಿ ಟ್ರೈ ಮಾಡಿ ನೋಡಿ, ಮತ್ತೆ ರೆಗ್ಯುಲರ್ ಆಗ್ತೀರಾ ನೀವೇ. ನಾವೇ ಒಂದ್ಸಲಿ ಟ್ರೈ ಮಾಡಿ ನೋಡಿದ್ರೆ ನಾವೇ ರೆಗ್ಯುಲರ್ ಆಗ್ತೀವಿ. ತುಂಬ ಇಲ್ಲಿ ಹೈಜಿನಿಕ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಗ್ರೀಡಿಯೆಂಟ್ಸು ಚೇಂಜ್ ಆಗ್ತಾ ಇರುತ್ತೆ, ಫುಡ್ಡು ಚೇಂಜ್ ಆಗ್ತಾ ಇರುತ್ತೆ. ಚೆನ್ನಾಗಿದೆ ಸರ್. ಫ್ಯಾಮಿಲಿ ಕೂತ್ಕೊಂಡು ಬಂದು ತಿನ್ನೋ ಥರ ಪ್ಲೇಸ್ ಚೆನ್ನಾಗಿದೆ. ಹೇಳಿ, ಯಾವಾಗ ಶುರು ಮಾಡಿದ್ರಿ? ನಾವು ಡ್ಯೂರಿಂಗ್ ಕೋವಿಡ್ ಸ್ಟಾರ್ಟ್ ಮಾಡಿದ್ದು. ಓಕೆ. ಬಟ್ ವಿ ವರ್ ಓನ್ಲಿ ಇಂಟು ಕೇಟರಿಂಗ್.
ನಮ್ಮ ತಂದೆ ಹೇಳ್ತಿದ್ರು ಫಸ್ಟ್ ಕೇಟರಿಂಗ್ ಸ್ಟಾರ್ಟ್ ಮಾಡು ವೆನ್ ಯು ಹ್ಯಾವ್ ವೆರಿ ಮಿನಿಮಲ್ ಕಂಪ್ಲೇಂಟ್ಸ್ ಆಮೇಲೆ ಕಸ್ಟಮರ್ ಸರ್ವಿಸ್ ಸ್ಟಾರ್ಟ್ ಮಾಡ್ಬೇಕಂತ. ಓಕೆ. ಸೊ ದಿಸ್ ಔಟ್ ಆಫ್ ಪ್ಯಾಷನ್. ಸ್ಪೆಷಾಲಿಟಿ ನಿಮ್ಮ ಹತ್ರ? ನಮ್ದು ಎವ್ರಿಥಿಂಗ್ ಇಸ್ ಹೋಮ್ ಮೇಡ್. Okay. ನಾವು ಸಾಂಬಾರ್ ಪೌಡರ್, ರಸಮ್ ಪೌಡರ್ ಆಗಲಿ, ಪ್ರತಿಯೊಂದು ಸ್ವೀಟ್ಸ್ ಆಗಲಿ, ಎವ್ರಿಥಿಂಗ್ ಇಸ್ ಮೇಡ್ ಬೈ ಅಸ್. ನಾವೇನು ಔಟ್ಸೋರ್ಸ್ ಮಾಡಲ್ಲ. ಓಕೆ. ಆ್ಯಂಡ್ ನಮ್ಮದು ನೋ ಗಾರ್ಲಿಕ್ ಆಟ್ ಆಲ್, ನೋ ಆನಿಯನ್, ನೋ ಗಾರ್ಲಿಕ್. ಓಕೆ. ಸೊ ಅದು ನಮಗೆ ಹೈಲೈಟ್ ಆಗುತ್ತೆ. ಸೊ ಪೀಪಲ್ ಆಸ್ಕ್ ಫಾರ್ ಸ್ಯಾಫ್ರಿನ್ ಫುಡ್ ನೌ ಡೇಸ್. ಸೊ ದಟ್ ಈಸ್ ಲೈಕ್ ಅದು ನಿಮ್ಮ USP ಅಂತಾನು ಹೇಳ್ಬೋದು. ಮೇನ್ಲಿ ಮೀಲ್ಸ್ ಪ್ರೈಸ್ ಎಲ್ಲ ಎಷ್ಟು? ಸರ್ ಮೀಲ್ಸ್ ಪ್ರೈಸ್ ಇವಾಗ ವಿ ಆರ್ ರನ್ನಿಂಗ್ ಅನ್ ಆಫರ್ ಆಕ್ಚುಲಿ 150. ಓಕೆ. ಬಟ್ ಇಲ್ಲಿ ನಾವು ಸ್ಟಾರ್ಟ್ ಮಾಡಿ ಇನ್ನು 2.5 weeks ಆಗಿದೆ ಅಷ್ಟೇ. ಸೊ ಫಸ್ಟ್ ವೀಕ್ ವಿ ರನ್ನಿಂಗ್ ಅಟ್ 99 rupees ಆಫರ್. ಓಕೆ. ಇವಾಗ ಇಟ್ ಇಸ್ 130. ಸರ್ ನಮ್ದು ಸಂಪಿಗೆ ರೋಡ್ ಮಲ್ಲೇಶ್ವರಂ, ಯತಿರಾಜ ಮಠ ಅನ್ನೋದು ಯದುಗಿರಿ ಯತಿರಾಜ ಮಠ ವೆರಿ ಫೇಮಸ್. ರೈಟ್ ಆಪೋಸಿಟ್ ಸೂಪರ್. ಒಂದು ವಟೂನ್ ಕೂರಿಸಿರ್ತೀವಿ ನಮ್ಮ ಇದರಲ್ಲಿ ಲೋಗೋ ಅಲ್ಲಿ. ಸೊ ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಆಮೇಲೆ ವಿನ್ನರ್ ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಆಡಿಯನ್ಸ್ಗೆ? ವಿ ಟೇಕ್ ಅಪ್ ಕೇಟ್ರಿಂಗ್ ಆರ್ಡರ್ಸು, ಸೊ ಡೂ ಕಮ್ ಆ್ಯಂಡ್ ಸಪೋರ್ಟರ್ಸ್. ನಾವು ಪ್ಯಾಷನಿಂದ ಸ್ಟಾರ್ಟ್ ಮಾಡಿರೋದು. ಓಕೆ. ಆ್ಯಂಡ್ ಟೈಮಿಂಗ್ಸು ಹೇಳ್ಬಿಡಿ ಹಾಗೆ. ಹಾಂ, ನಮ್ಮದು 7:30 AM ಇಂದ 11:30 AM ತನಕ ಬ್ರೇಕ್ಫಾಸ್ಟ್ ಐಟಮ್ ಸಿಗುತ್ತೆ. ಆಲ್ Okay. ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್. ಆ್ಯಂಡ್ ಆರ್ ಹೈಲೈಟ್ ಇಸ್ ಮಲ್ಲಿಗೆ ತಟ್ಟೆ ಇರಲಿ ಆ್ಯಂಡ್ ಘೀ ಪುಡಿ ಇರಲಿ. Super. ಅದು ಆ್ಯಂಡ್ ಫಾರ್ ದ ಮೀಲ್ಸ್ ಅಗೇನ್ 12 to 3:30 PM ಮೀಲ್ಸ್ ಇರುತ್ತೆ. ಮೀಲ್ಸ್ ಅಲ್ಲೂ ನಾವು ಫಾರ್ ಅ ಚೇಂಜ್ ನಾವು ಮಲ್ಲಿಗೆ ತಟ್ಟೆ ಇರಲಿ ಅವ್ರ ಸೆಟ್ ದೋಸೆ ಕೊಡ್ತೀವಿ. ಓಕೆ. ಸೊ ಚೇಂಜ್ ಆಗ್ತಾ ಇರುತ್ತೆ. ಹಾಂ, ಚಪಾತಿ ಅಂಡ್ ಪೂರಿ ಇಸ್ ವೆರಿ ಕಾಮನ್. ಅದರಿಂದ ನಾವು ಚೇಂಜ್ ಮಾಡಿ ಕೊಡ್ತೀವಿ. ಆ್ಯಂಡ್ ವಿ ಆಲ್ಸೋ ಹ್ಯಾವ್ ಮಂತ್ಲಿ ಸಬ್ಸ್ಕ್ರಿಪ್ಷನ್ಸ್. Okay. ಪೀಪಲ್ ಕಮ್ ಹಿಯರ್ ಎವ್ರಿ ಡೇ ಫಾರ್ ಲಂಚ್ ಆ್ಯಂಡ್ ಡಿನ್ನರ್. ಸೊ ವಿ ಗಿವ್ ದ ಮಂತ್ಲಿ ಸಬ್ಸ್ಕ್ರಿಪ್ಷನ್ಸ್ ಅಟ್ ಬೆಟರ್ ಕಾಸ್ಟಿಂಗ್. ಸೂಪರ್. ಅದು ಒಂದು. ಆ್ಯಂಡ್ ಅಗೇನ್ 4:30 ಆನ್ವರ್ಡ್ಸ್ ವಿ ಹ್ಯಾವ್ ದೋಸಾ ಐಟಮ್ಸ್ ಅಂಡ್ ಆಲ್ ದಟ್. 7 to 9 PM ಅಗೇನ್ ಡಿನ್ನರ್. ಸೂಪರ್. ನನಗೆ ಮೇನ್ಲಿ ಅಟ್ರಾಕ್ಟ್ ಆಗಿದ್ದು ಬಂದಿದ ತಕ್ಷಣ ಒಂದು ಹಳೆ ವೈಬ್ ಇರುತ್ತೆ. ಮನೆಯಲ್ಲಿ ನಿಮಗೆ ಹೋಗಿದ ತಕ್ಷಣ ಒಂದು ಒಳ್ಳೆ ವೈಬು ಸಹ ಇರುತ್ತೆ ಜೊತೆಗೆ. ಆ್ಯಂಡ್ ಓನರ್ ಬಂದು ಲಿಟರಲಿ ಮ್ಯಾಮ್ ಹೇಳ್ಬೇಕಂದ್ರೆ ನೀವು ತುಂಬ ಕಸ್ಟಮರ್ ಫ್ರೆಂಡ್ಲಿ. ರಿಯಲಿ ಐ ಲೈಕ್ ಇಟ್. ದಟ್ ಇಸ್ ಹೌ ಪೀಪಲ್ ಕಮ್ ಅಲ್ಲ ಸರ್. Yeah. ಅವ್ರು ಬರೋದಕ್ಕೆ ನಾವು ರೆಸ್ಪೆಕ್ಟ್ ಕೊಡಬೇಕು. Exactly. ಅತಿಥಿ ದೇವೋ ಭವ. ಸೊ ದಟ್ಸ್ ಇಟ್ ಅಂತ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸುತ್ತಮುತ್ತ ಇದ್ದೀರಾ ಅಂತಂದರೆ ಸೊ ಶಾಪಿಂಗ್ ಎಲ್ಲ ಮಾಡಾದ್ಮೇಲೆ ಆರಾಮಾಗಿ ಒಂದು ಒಳ್ಳೆ ಮೀಲ್ ನೀವು ನಾಕ್ಔಟ್ ಮಾಡಬೇಕಂದ್ರೆ ಡೆಫಿನೆಟ್ಲಿ ಇಲ್ಲಿ ಬರ್ಬೋದು. ಸೊ ನಾಳೆ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್ ಫ್ರಮ್ ಶಾರುಖ್. ನಾವು ಒಂದು ಬಾಯ್ ಹೇಳ್ಬಿಡಿ. See you. Thank you. ನಿಮ್ಮ ಅಜ್ಜಿ ಮನೆ ಫೀಲ್ ಬರ್ಬೇಕಂದ್ರೆ ಖಂಡಿತ ಇಲ್ಲಿ ಬನ್ನಿ. ಬಾಯ್.